ಪವಿತ್ರ ಗೌಡಗೆ ಬೇಲ್ ಸಿಕ್ಕರೂ ಕೂಡ ನಾಳೆ ಬಿಡುಗಡೆಯಾಗೋ ಡೌಟ್. ಇವತ್ತು ಬೇಲ್ ಸಿಕ್ಕಿದೆ, ಯಾಕೆ ಅಂದ್ರೆ ನಾಳೆ ಸೆಕೆಂಡ್ ಸಾಟರ್ಡೆ, ಕೋರ್ಟ್ ರಜೆ ಇರುತ್ತೆ, ಉಳಿದ ಪ್ರಕ್ರಿಯೆಗಳು ಮುಗಿಸೋದಕ್ಕೆ ಸಾಧ್ಯ ಆಗಲ್ಲ. ಸೋಮವಾರ ಆದೇಶದ ಪ್ರತಿ ಕೆಳ ನ್ಯಾಯಾಲಯಕ್ಕೆ ಸಿಗಬಹುದು. ಹೈಕೋರ್ಟ್ನ ಜಾಮೀನು ಆದೇಶದ ಪ್ರತಿ ಸಲ್ಲಿಕೆ ಆಗಬೇಕು, ಅದಾದ ಮೇಲೇನೆ ರಿಲೀಸ್ ಮಾಡೋದಕ್ಕಾಗುತ್ತೆ. ಆ ಬಳಿಕ ಪವಿತ್ರ ಗೌಡ ಬಿಡುಗಡೆಗೆ ಸೆಷನ್ಸ್ ಕೋರ್ಟ್ ಆದೇಶವನ್ನು ಕೊಡುತ್ತೆ. ಕಳೆದ 6 ತಿಂಗಳಿಂದ ಪರಪ್ಪನ ಅಗ್ರಹಾರ ಜೈಲಲ್ಲಿದ್ದಾರೆ ಪವಿತ್ರ ಗೌಡ. ಅಂದ್ರೆ ಈ 2024ರ ಎರಡನೇ ಅರ್ಧ ಏನಿದೆ, ಸಂಪೂರ್ಣ ಅರ್ಧ ವರ್ಷ ಪರಪ್ಪನ ಅಗ್ರಹಾರದಲ್ಲೇ ಕಳೆದಿದ್ದಾರೆ. ಈಗ ಅವರಿಗೆ ಈ ಪ್ರಕರಣದಲ್ಲಿ ಜಾಮೀನು ಮಂಜೂರಾಗಿದೆ. ಬಟ್ ಇವತ್ತು ಶುಕ್ರವಾರ ಆಗಿರೋ ಕಾರಣ ಆ ಜಾಮೀನಿನ ಪ್ರತಿ ತಲುಪಬೇಕಾಗಿದೆ. ಅದಾದ ಮೇಲೆ ಕಾರಾಗೃಹದಿಂದ ರಿಲೀಸ್ ಆಗಲಿ ಅಂತ ಸೆಷನ್ ಕೋರ್ಟ್ ಆದೇಶ ಕೊಡಬೇಕು. ಆ ಪ್ರತಿ ಪರಪ್ಪನ ಅಗ್ರಹಾರ ಜೈಲಾಧಿಕಾರಿಗಳಿಗೆ ತಲುಪಬೇಕು. ಅದಾದ ಮೇಲೆ ಪವಿತ್ರ ಗೌಡರನ್ನ ಪ್ರೊಸೀಜರ್ಸ್ ಮುಗಿಸಿ ಅಲ್ಲಿಂದ ರಿಲೀಸ್ ಮಾಡಲಾಗುತ್ತೆ. ಬಟ್ ಇದಿಷ್ಟು ಕೂಡ ತ್ವರಿತವಾಗಿ ಆಗೋದು ಡೌಟು. ನಾಳೆ ಸ್ಯಾಟರ್ಡೆ ಇದೆ, ಸೆಕೆಂಡ್ ಸ್ಯಾಟರ್ಡೆ ಆಗಿರೋದ್ರಿಂದ ಕೋರ್ಟ್ ರಜೆ ಇರುತ್ತೆ. ಈ ಕಾರಣಕ್ಕಾಗಿ ಇವತ್ತು ಸಂಜೆ ಒಳಗೆ ಎಲ್ಲ ನಡೆದು ಅವರು ರಿಲೀಸ್ ಆಗೋದು ಕೂಡ ಡೌಟೇ. ಬಟ್ ದರ್ಶನ್ರಿಗೆ ಮಧ್ಯಂತರ ಜಾಮೀನು ಸಿಕ್ಕಂಥ ಸಂದರ್ಭದಲ್ಲಿ ಅದಾಗಿತ್ತು. ಆ್ಯಕ್ಚುಲಿ ಒಂದು ಸಲ ಅವರಿಗೆ ಜಾಮೀನು ಮಂಜೂರು ಆಗ್ತಿದ್ದ ಹಾಗೆ ಬಹಳ ಕ್ವಿಕ್ ಆಗಿ ಉಳಿದ ಪ್ರೊಸೀಜರ್ಗಳು ಆಗೋ ಹಾಗೆ ಅವರ ಲೀಗಲ್ ಟೀಮ್ ನೋಡ್ಕೊಂಡಿತ್ತು. ಅವರನ್ನು ಅವತ್ತೇ ಸಂಜೆ ಜೈಲಿನಿಂದ ಬಿಡುಗಡೆ ಮಾಡಿಸ್ಕೊಂಡು ಬರೋದ್ರಲ್ಲಿ ಯಶಸ್ವಿಯಾಗಿದ್ರು. ಬಟ್ ಈಗ ಪವಿತ್ರ ಗೌಡ ಮತ್ತು ಉಳಿದ ಆರೋಪಿಗಳ ವಿಚಾರದಲ್ಲೂ ಕೂಡ ಅದೇ ಆಗುತ್ತೆ ಅಂತ ನಿರೀಕ್ಷಿಸೋದು ಕಷ್ಟ. ಯಾಕಂದರೆ ನಾಳೆ ಸೆಕೆಂಡ್ ಸ್ಯಾಟರ್ಡೆ, ಕೋರ್ಟ್ ರಜೆ ಇದೆ ಮತ್ತು ಅವರವರ ಲೀಗಲ್ ಟೀಮ್ ಇಷ್ಟೇ ತ್ವರಿತವಾಗಿ ಕಾರ್ಯನಿರ್ವಹಿಸಿ ಅವರನ್ನು ಇವತ್ತೇ ಹೊರಗೆ ಕರ್ಕೊಂಡು ಬರ್ತಾರೆ ಅನ್ನೋ ಸಾಧ್ಯತೆಗಳು ಬಹಳ ಕಡಿಮೆ ಕಾಣಿಸ್ತಾ ಇದೆ. ದರ್ಶನ್ರಿಗೆ ಸದ್ಯಕ್ಕೀಗ ಆ ಟೆನ್ಷನ್ ಇಲ್ಲ, ಯಾಕಂದರೆ ಈಗಾಗಲೇ ಅವರು ಮಧ್ಯಂತರ ಜಾಮೀನಿನ ಮೇಲೆ ಹೊರಗಿದ್ದಾರೆ. 6 ವಾರಗಳ ಮಧ್ಯಂತರ ಜಾಮೀನಿತ್ತು. ಬೆನ್ನೋವಿಗೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯೊಂದರಲ್ಲಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ. ಇನ್ನೇನು ಮುಗಿದು ಹೋಯಿತು ಮಧ್ಯಂತರ ಜಾಮೀನಿನ ಅವಧಿ. ಅದರ ತೀರ್ಪು ಪ್ರಕಟ ಆಗೋವರೆಗೆ ಅದರ ಅವಧಿಯನ್ನು ಮಾತ್ರ ವಿಸ್ತರಣೆ ಮಾಡಲಾಗಿತ್ತು. ಅದೇ ತೀರ್ಪು ಇವತ್ತು ಪ್ರಕಟ ಆಗಿರುವಂಥದ್ದು. ರೆಗ್ಯುಲರ್ ಬೇಲ್ಗೆ ಅರ್ಜಿ ಸಲ್ಲಿಕೆ ಮಾಡಿ ಅದರಲ್ಲಿ ವಾದ ಪ್ರತಿವಾದ ಮಾಡಿದ್ರು. ಫೈನಲಿ ದರ್ಶನ್ ಅಂಡ್ ಗ್ಯಾಂಗ್ ಒಟ್ಟು 7 ಆರೋಪಿಗಳಿಗೆ ಹೈಕೋರ್ಟ್ ಜಾಮೀನು ಮಂಜೂರು ಮಾಡಿದೆ.